ಹಾಯ್ ಎಲ್ಲರಿಗೂ ನಮಸ್ಕಾರ. ಇವಾಗಷ್ಟೇ ಮ್ಯಾಂಗೋ ಪಿಕಲ್ ಎಂಟರ್ಟೈನ್ಮೆಂಟ್ಸ್ ಅವರು ಮಾಡಿರುವಂತಹ ಸುಹಾನ್ ಪ್ರಸಾದ್ ಅವರು ಪ್ರೊಡ್ಯೂಸ್ ಮಾಡಿರುವಂತಹ ಮಿಥಿಲೇಶ್ ನಿರ್ದೇಶನ ಮಾಡಿರುವಂತಹ ಸಿನಿಮಾ ರೂಪಾಂತರ ನೋಡ್ಕೊಂಡ್ಬಂದೆ. ಸೊ ಬಹಳ ಸಮಯಗಳ ಹಿಂದೆ ಮತ್ತೆ ಅದೇ ಒಂದು ಮೊಟ್ಟೆ ಕತೆ ಚಿತ್ರತಂಡ ಆಗಿರೋದ್ರಿಂದ ಒಂದಿಷ್ಟು ಜೊತೆಗೆ ಕುತ್ಕೊಂಡು ಬೆರ್ತು ಈ ಸಿನಿಮಾ ಆಗೋದಕ್ಕಿಂತ ಮುಂಚೆ ಒಂದಿಷ್ಟು ಮಾತಾಡಿರೋದಿದೆ. ಸೊ ಏನು ಮಾತಾಡಿದ್ವು ಅದಕ್ಕಿಂತ 10 ಪಟ್ಟು ತುಂಬ ಚೆನ್ನಾಗಿ ಸಿನಿಮಾ ಮೂಡಿ ಬಂದಿದೆ. ರೂಪಾಂತರ ತುಂಬ ಆಳವಾಗಿರುವಂತಹ ಒಂದು ಸಬ್ಜೆಕ್ಟ್ ಸಿನಿಮಾ. ಸೊ ನೋಡಿದವ್ರಿಗೆ ಪ್ರತಿಯೊಬ್ಬರಿಗೂ ಮನಸ್ಸು ಮುಟ್ಟುವಂತೆ ಮಾಡಿರುವಂಥ ಸಿನಿಮಾ. ಪ್ರತಿಯೊಬ್ಬ ಕಲಾವಿದನೂ ತುಂಬ ಜೀವ ತುಂಬಿ ಪ್ಲೇ ಮಾಡಿರುವಂಥ ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಕಾಣಿಸ್ತಾವೆ ನಿಮಗೆ. ಮಿಸ್ ಮಾಡಬೇಡಿ. ಬಹಳ ಸುಂದರವಾಗಿರುವಂಥ ಸಿನಿಮಾಗಳು ಕನ್ನಡದಲ್ಲೂ ಬರ್ತಾ ಇದೆ ಇವಾಗ. ಮುಂಚೆನೂ ಬರ್ತಾ ಇತ್ತು, ಬಟ್ ಯಾರೆಲ್ಲ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾಗೋಸ್ಕರ ಹಾತೊರೆದು ಕಾಯ್ತಾ ಇದ್ದೀರೋ ಅವ್ರಿಗೆ ಹೇಳಿ ಮಾಡಿಸಿರುವಂಥ ಸಿನಿಮಾ ರೂಪಾಂತರ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬನ್ನಿ. ಕನ್ನಡ ಸಿನಿಮಾಗಳನ್ನು ಎಲ್ಲ ಸಿನಿಮಾಗಳನ್ನು ಚಿತ್ರಮಂದಿರಗಳಲ್ಲಿ ಫಸ್ಟ್ ನೋಡಿ. ಯಾಕಂತ ಹೇಳಿದ್ರೆ ಸಿನಿಮಾ ಅಂತ ಹೇಳಿದಾಗ ಅದನ್ನು ಚಿತ್ರಮಂದಿರದಲ್ಲಿ ನೋಡುವಂತಹ ಒಂದು ಫೀಲೇ ಬೇರೆ. ಸೊ ರೂಪಾಂತರ ಸಿನಿಮಾ ರಿಲೀಸ್ ಆಗಿದೆ. ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ. ಇಂಥ ಒಂದು ಅದ್ಭುತವಾಗಿರುವಂಥ ಒಂದು ಮಾಸ್ಟರ್ ಪೀಸ್ ಸಿನಿಮಾಗಳನ್ನು ಚಿತ್ರಮಂದಿರಕ್ಕೆ ಬಂದು ಗೆಲ್ಲಿಸಿ. ಥ್ಯಾಂಕ್ ಯು. ಹಾಯ್ ನಮಸ್ಕಾರ. ಈಗ ತಾನೇ ನಾನು ರೂಪಾಂತರ ಅನ್ನೋ ಸಿನಿಮಾ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ. ಈ ಕನ್ನಡ ಸಿನಿಮಾದಲ್ಲಿ ಕಂಟೆಂಟ್ ಇಲ್ಲ ಅನ್ನುವಂಥ ಒಂದು ಏನು ಕಂಪ್ಲೇಂಟ್ ಇದೆ, 100% ಈ ಸಿನಿಮಾದಲ್ಲಿ ಎಲ್ಲವೂ ಇದೆ. ಒಂದು ಅದ್ಭುತವಾದ ಸಿನಿಮಾ ನೋಡಿದ ಒಂದು ಎಕ್ಸ್ಪೀರಿಯೆನ್ಸ್ ನನಗಾಯಿತು. ಖಂಡಿತವಾಗ್ಲೂ ನಾವು ಏನು ಹೇಳಬೇಕು ಅಂತ ಹೇಳಿದ್ರೆ, ಕನ್ನಡದಲ್ಲಿ ಈ ಥರದ ಒಂದು ಪ್ರಯತ್ನ ಅಂತ ಹೇಳ್ತೀವಲ್ಲ, ಅದು 100% ಇಲ್ಲಿ ನಾನು ಈ ಸಿನಿಮಾ ನೋಡಿದಾಗ ಸಿಕ್ತು ನನಗೆ. ಎಲ್ಲರ ಅಭಿನಯ, ಎಸ್ಪೆಷಲಿ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗಳು, ಆಮೇಲೆ ಎಲ್ಲ ಸೀನ್ಗಳು, ಎಲ್ಲೂ ಒಂದು ಸೆಕೆಂಡ್ ಕೂಡ ನನಗೆ ಬೋರ್ ಆಗಿಲ್ಲ ಅಂತ ಅದ್ಭುತವಾದ ಸಿನಿಮಾನ ಕೊಟ್ಟಿದ್ದಾರೆ. ರಾಜ್ ಪಿ ಶೆಟ್ಟಿ ಅವ್ರದ್ದು ಅದ್ಭುತವಾದ ಅಭಿನಯ ಇದೆ. ಆ್ಯಂಡ್ ಮಿಥಿಲೇಶ್ ಡೈರೆಕ್ಟರ್ ರಿಯಲಿ ಅಪ್ರಿಷಿಯೇಟೆಡ್. ಯಾಕಂದರೆ ಒಂದು ಅತ್ಯುತ್ತಮವಾದಂಥ ಸಿನಿಮಾವನ್ನು ಕನ್ನಡದಲ್ಲಿ ಮಾಡಿದ್ದಾರೆ ರೂಪಾಂತರ. ಆ್ಯಂಡ್ ಸುಹಾನ್ ನನ್ನ ಫ್ರೆಂಡು, ನಾನು ಅವ್ರಿಗೆ ವಿಶ್ ಮಾಡ್ತಿದ್ದೀನಿ, ಆಲ್ ದ ಬೆಸ್ಟ್. ರೂಪಾಂತರನ ಎಲ್ಲ ಕನ್ನಡ ಜನತೆ ನೋಡಿ. ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರಲ್ಲ ಅಂತ ಹೇಳ್ತಿರಲ್ಲ, ಈ ಸಿನಿಮಾ ನೋಡಿ ನೀವು, 100% ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ಈ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಯಶ್ ಶೆಟ್ಟಿ. ಈಗಷ್ಟೇ ರೂಪಾಂತರ ಮೂವಿನ ನೋಡಿದೆ. ಇತ್ತೀಚೆಗೆ ಸುಮಾರು ಒಂದೂವರೆ ತಿಂಗಳ ಹಿಂದೆ ತಮಿಳಿನ ಮಹಾರಾಜ ಮೂವಿ ಬಂದಿತ್ತು. ಸೆಕೆಂಡ್ ಹಾಫ್ ನೋಡಿದವರಿಗೆಲ್ಲ ಒಂಥರ ಕಾಡಿತ್ತು ಮೂವಿ. ತುಂಬ ಜನ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆಯಿಂದ ಬರೆದ್ರಿ, ಎಲ್ಲ ಮಾಡಿದ್ವಿ ನಾವು. ನಿಜವಾಗಿಯೂ ರೂಪಾಂತರ ನೋಡಿದಾಗ ಸೆಕೆಂಡ್ ಹಾಫ್ ನಿಮ್ಗೆ ಹಂಗೆ ಕಾಡುತ್ತೆ. ಅಂದರೆ ಮೂವಿನೇ ಒಂಥರ ಸ್ಪೆಷಲ್ ಆಗಿದೆ. ಇಲ್ಲಿ ಬರುವಂಥ ಕಾನ್ಸ್ಟೇಬಲ್ ಆಗಿರ್ಬೋದು, ತಾತ ಆಗಿರ್ಬೋದು, DYSP ಮಗ ಆಗಿರ್ಬೋದು, ಪ್ರತಿಯೊಂದು ಚಿಕ್ಕ ಆ್ಯಕ್ಟ್ ಕೂಡ ನಿಮ್ಮ ಮನಸ್ಸಲ್ಲಿ ಹಂಗೆ ಕೂತ್ಬಿಡುತ್ತೆ. ನಿಜವಾಗ್ಲೂ ಅದ್ಭುತವಾಗಿದೆ. ಯಾರು ಮಿಸ್ ಮಾಡ್ಕೋಬೇಡಿ. ನಾವು ಬೇರೆ ಭಾಷೆ ಮೂವಿನ ತುಂಬ ಹೊಗಳ್ತೀವಿ, ಅದರ ಬಗ್ಗೆ ಬರಿತೀವಿ, ಯಾವುದೂ ಕಮ್ಮಿ ಇಲ್ಲ. ರೂಪಾಂತರ ನಿಮಗೊಂದು ಒಳ್ಳೆ ಫೀಲ್ ಕೊಡುತ್ತೆ. ಇದು ಒಂದು ಕರ್ನಾಟಕದ ಒಂದು ಮಣ್ಣಿದು. ಇದನ್ನು ಯಾರು ಮಿಸ್ ಮಾಡ್ಕೋಬೇಡಿ. ಗುಡ್ ಲಕ್ ರೂಪಾಂತರ. ತುಂಬ ದಿನಗಳಾದಮೇಲೆ ಥಿಯೇಟ್ರಲ್ಲಿ ಫಿಲ್ಮ್ ಕೂತ್ಕೊಂಡು ಹತ್ತಿರೋದುಂಟು ನಾನು. ರೂಪಾಂತರ ಫೇವ್ರೆಟ್ ಆ್ಯಕ್ಟರ್ ಡೈರೆಕ್ಟರ್ ರಾಜ್ ಪಿ ಶೆಟ್ಟಿ ಅವರ ಚಿತ್ರ. ಒಂದು ಸುಮಾರು ವಿಷಯಗಳನ್ನ ತುಂಬ ಸೂಕ್ಷ್ಮತೆಯಿಂದ ಹೇಳಿರೋದು. ಮನುಷ್ಯತ್ವನ ಮರಿಬಾರ್ದು. ನಮ್ಮ ಎಲ್ಲರ ಜೀವನದಲ್ಲಿ ಒಂದು ಪಾಯಿಂಟ್ ಬರುತ್ತೆ, ನಾವೆಲ್ಲಿ ಚೇಂಜ್ ಆಗಬೇಕು, ಇಲ್ಲ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂತ. ಸೊ ಒಂದು ಆ ಚಿಟ್ಟೆ ಆಗೋ ಆ ಸ್ಟೇಜಲ್ಲಿ ಅದೆಷ್ಟು ಕಷ್ಟ ಬಂದರೂ ನಾವು ಯಾವ ರೀತಿ ಟ್ರಾನ್ಸ್ಫಾರ್ಮ್ ಮಾಡ್ಕೊತೀವಿ ಅಂತ ತುಂಬ ವಿಷಯಗಳನ್ನ ಸೂಕ್ಷ್ಮತೆಯಿಂದ ಹೇಳಿದ್ದಾರೆ. ಕೊನೆಗೆ ಅರ್ಥ ಆಗಿರೋದು ನನಗೆ, ನಮ್ಮ ಮನುಷ್ಯತ್ವನ ನಾವು ಮರಿಬಾರ್ದು ಅಂತ. ಮಿಥಿಲೇಶ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಡಿರೆಕ್ಷನ್ನು. ಆ್ಯಂಡ್ ರಾಜ್ ಪಿ ಶೆಟ್ಟಿ ಅವ್ರದ್ದು ಪ್ರತಿಯೊಂದು ಡೈಲಾಗ್ಸು, ಸಂಭಾಷಣೆ ಹೃದಯಕ್ಕೆ ಮುಟ್ಟುತ್ತೆ. ಎಲ್ಲ ಆ್ಯಕ್ಟರ್ಸು ತುಂಬ 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 ಚೆನ್ನಾಗಿ ಮಾಡಿದ್ದಾರೆ. ಎಡಿಟ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಅದು ಬೇರೆ ಲೆವೆಲ್ಗೆ ತೊಗೊಂಡು ಹೋಗಿದೆ ಸಿನಿಮಾನ. ಸೊ ದಯವಿಟ್ಟು ನೋಡಿ. 26ನೇ ತಾರೀಕು ರಿಲೀಸು ರೂಪಾಂತರ. ನಿಮ್ಗೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ, ಹೃದಯಕ್ಕೆ ಮುಟ್ಟುತ್ತೆ ಚಿತ್ರಾನ, ಅದನ್ನು ಹೇಳ್ಬಲ್ಲೆ. ಥ್ಯಾಂಕ್ ಯು. ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ತುಂಬ 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 ವರ್ಷಗಳಾದಮೇಲೆ ನಾನು ಒಂದು ಸಿನಿಮಾ ಪ್ರೀಮಿಯರ್ಗೆ ಅಂತ ಬಂದಿದ್ದೀನಿ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಡಿಲೈಟೆಡ್. ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು ಬರ್ತಾ ಇದೆ. ಆದರೆ ಈ ಸಿನಿಮಾ ನೋಡಿದ್ಮೇಲೆ ನನಗಿನ್ನೂ ಹೇಳ್ತಾರಲ್ಲ, ಆ ಗುಂಗಲ್ಲೇ ಇದ್ದೀನಿ ನಾನು. ಇನ್ನೂ ಡೈಜೆಸ್ಟೇ ಆಗ್ತಿಲ್ಲ. ಈ ಸಿನಿಮಾ ನಾನು ನೋಡಿ ಹೊರಗೆ ಬಂದಿದ್ದೀನಿ, ಆ ಥಾಟ್ ಇನ್ನೂ ನನ್ನ ತಲೆಯಲ್ಲೇ ಇದೆ. ಆವಾಗಲೇ ನೀವು ಅರ್ಥ ಮಾಡ್ಕೊಬೋದು ಈ ಸಿನಿಮಾ ಎಷ್ಟು ನಿಮಗೆ ಯೋಚನೆ ಮಾಡೋದಕ್ಕೆ ಒಂದು ಅಂಶ ಕೊಡುತ್ತೆ ಅಂತ. ನಾನು ಯಾವುದು ಸಬ್ಜೆಕ್ಟ್ ಇವಾಗ ನಿಮ್ಗೆ ಹೇಳಲ್ಲ ಏನು ಎತ್ತ ಅಂತ, ಬಟ್ ಡೆಫಿನೆಟ್ಲಿ ಎಟ್ ದ ಎಂಡ್ ಆಫ್ ದ ಡೇ ಈ ಸಿನಿಮಾ ನೋಡಿದಾಗ ನಿಮಗೆ ನಾನು ಏನೋ ಕಲ್ತಿದ್ದೀನಿ,
ನಾನು ಇದರಲ್ಲಿ ಏನೋ ನನ್ನ ಲೈಫಲ್ಲಿ ಒಂದು ಚೇಂಜ್ ತರ್ಬೋದು, ಒಂದು ಟ್ರಾನ್ಸ್ಫಾರ್ಮೇಷನ್ ತರ್ಬೋದು ಅಂತ ಒಂದು ಏನು ಹೇಳ್ತಾರೆ ಆ ರಿಯಲೈಸೇಷನ್ ನಿಮಗಾಗುತ್ತೆ. ಸೊ ಡೆಫಿನೆಟ್ಲಿ ಈ ಸಿನಿಮಾ ನೀವು ನೋಡಲೇಬೇಕು. ಐ ಆಮ್ ವೆರಿ ಗ್ಲ್ಯಾಡ್ ದಟ್ ಐ ಆಮ್ ಪಾರ್ಟ್ ಆಫ್ ದಿಸ್ ಪ್ರೆಮಿಯರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ಆಲ್ ದಿ ಆ್ಯಕ್ಟರ್ಸ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೂ ಅಷ್ಟೇ ಇಷ್ಟು ವರ್ಷಗಳಾದ್ಮೇಲೆ ಬಂದಮೇಲೆ ಯಾರು ಆ್ಯಕ್ಟರು ಏನು ಅಂತ ನನಗೆ ಗೊತ್ತಿರಲಿಲ್ಲ, ಬಟ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್. ಐ ಮೀನ್ ರಾಜ್ವಿ ಶೆಟ್ಟಿ ಅವ್ರ ಬಗ್ಗೆ ಏನು ಹೇಳೋದೇ ಬೇಡ. ಈಸ್ ಆಲ್ವೇಸ್ ಬ್ರಿಲಿಯಂಟ್ ಇನ್ ವಾಟ್ ಎವರ್ ಹಿ ಡಸ್. ಬಟ್ ಅಪಾರ್ಟ್ ಫ್ರಮ್ ಹಿಮ್ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟರ್. ಡೈರೆಕ್ಟರ್ ಸ್ಕ್ರೀನ್ ಪ್ಲೇ ಮಾತ್ರ ಬೊಂಬಾಟಾಗಿ ಮಾಡಿದ್ದಾರೆ. ನನಗನ್ಸುತ್ತೆ ಐ ವಿಲ್ ಟೇಕ್ ಸಮ್ ಟೈಮ್ ಟು ಡೈಜೆಸ್ಟ್. But definitely a wonderful film to watch. Please encourage and watch such films, I would suggest. Thank you so much. ನಮಸ್ಕಾರ. ಈಗಷ್ಟೇ ಮಿಥಿಲೇಶ್ ಅವರ ಡೈರೆಕ್ಷನ್ ರೂಪಾಂತರ ನೋಡಿದ್ವಿ. ತುಂಬ ಚೆನ್ನಾಗಿದೆ. ನೀವು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು. ತುಂಬ ಅನಿರೀಕ್ಷಿತವಾದ ಸಿನಿಮಾ ಇದು. ಯಾವುದೋ ಒಂದು ಪ್ಯಾಟರ್ನ್ಗೆ ಕಚ್ಚಿಕೊಳ್ಳದೆ ತುಂಬ ಹಾರ್ಡ್ ಹೀಟಿಂಗ್ ಅಂತ ಹೇಳ್ಬೋದು. ಥಿಯೇಟ್ರಿಗೆ ಬಂದು ನೋಡಿ. ಈಗ ಹೇಗೆ ಇಂಜಿನಿಯರಿಂಗ್ ಮಾರ್ವಲ್ ಇರುತ್ತೋ ಅಥವಾ ಸೈನ್ಸಲ್ಲಿ ಯಾರು ಹೇಗೆ ಹೊಸದನ್ನು ಕಟ್ಕೊಡ್ತಾರೆ ಮತ್ತು ಅವರು ಹೆಚ್ಚು ಬೆಳಕು ಬರ್ತಾರೆ ಮೀಡಿಯಾಲಿ ಅಥವಾ ಸೊಸೈಟಿಲಿ ಕಾಣಿಸ್ಕೊಳ್ತಾರೆ, ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೊಸ ನಿರ್ದೇಶಕರು ಬಂದಾಗ ನಾವು ಪ್ರೋತ್ಸಾಹಿಸಿದ್ರೆ, ಬಂದು ನೋಡಿದ್ರೆ, ಅದ್ರ ಬಗ್ಗೆ ಇನ್ನಷ್ಟು ಜನಕ್ಕೆ ಹೇಳಿದ್ರೆ, ನಮ್ಮ ಅನಿಸಿಕೆಗಳನ್ನು ಸೋಷಿಯಲ್ ಮೀಡಿಯಾಲಿ ಬರ್ಕೊಂಡ್ರೆ ಅವರು ಯಾವ ರೀತಿಯಲ್ಲಿ ಸಿನಿಮಾ ಮಾಡಿದ್ದಾರೆ, ಎಷ್ಟು ಆರ್ಟಿಸ್ಟಿಕ್ ಆಗಿದ್ದಾರೆ ಅನ್ನೋದು ನಾವು ಪ್ರಪಂಚಕ್ಕೆ ತೋರ್ಸೋಕ್ಕೆ ಸಾಧ್ಯ. ಅದಕ್ಕೆ ಗದ್ದಲ ನಾವು ಪ್ರೇಕ್ಷಕರಾಗಿ ನಾವು ಮಾಡಬೇಕು. ಸೊ ರೂಪಾಂತರ 26ನೇ ತಾರೀಕು ಜುಲೈ ರಿಲೀಸ್ ಆಗ್ತಾ ಇದೆ, ಬಂದು ನೋಡಿ. ನಮಸ್ಕಾರ. ಇದೊಂದು ಭಾಳ ಅತ್ಯುತ್ತಮವಾದ ಚಿತ್ರ ಅಂತ ಹೇಳ್ಬೋದು. ಶುರುವಿನಿಂದ ಕೊನೆಯವರೆಗೂ ಒಂದು ಮೆಟಮಾರ್ಫಸಿಸ್, ಅಂದರೆ ರೂಪಾಂತರ ಅಂತ ಏನಾಗುತ್ತೆ ಮನುಷ್ಯನ ಜೀವನದಲ್ಲಿ. ಒಳ್ಳೆಯದಿರುತ್ತೆ, ಒಳ್ಳೆಯದರಿಂದ ಕೆಟ್ಟದಾಗುತ್ತೆ, ಅಥವಾ ಕೆಟ್ಟದಿಂದ ಒಳ್ಳೆಯದಾಗುವ ರೀತಿಯಲ್ಲಿ ಭಾಳ ಚೆನ್ನಾಗಿ ನಿರ್ದೇಶನ ಮಾಡುವಂಥ ಒಂದು ಚಿತ್ರ. ಇದನ್ನು ನೋಡಬೇಕು ಅಂದರೆ ಭಾಳ ಪ್ರಬುದ್ಧತೆ ಬೇಕು. ಪ್ರಬುದ್ಧತೆ ಇಲ್ಲ ಅಂದರೆ ಈ ಚಿತ್ರ ನೋಡಿದ್ರೆ ಒಂದು ಪ್ರಬುದ್ಧತೆ ಬರುತ್ತೆ. ಆಗ ಇದನ್ನೇನು ಕನ್ನಡದವರೇ ನೋಡಬೇಕು ಅಂತ ಏನಿಲ್ಲ. ವೆದರ್ ಇಟ್ಸ್ ಯುವರ್ ಕನ್ನಡಿಗ, ನಾನ್ ಕನ್ನಡಿಗ, ಇಟ್ ಡಸ್ ನಾಟ್ ಮ್ಯಾಟರ್. ದಿಸ್ ಇಸ್ ಅ ವೆರಿ ಡೀಪ್ ಮೂವಿ and it really brings tears in your eyes. At the same time, it also does a little bit of Rupantara for you, which is metamorphosis in your life. I think, it's a full credit to Mithilesh, and it's a wonderful movie. Everybody must watch this movie. Thank you. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಥಿಯೇಟ್ರಿಂದ ಆಚೆ ಬರ್ಬೇಕಾದ್ರೆ ಒಂಥರ ವಿಚಿತ್ರ ಫೀಲಿಂಗ್ ಇದು. ಇಷ್ಟು ವರ್ಷ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಮೂವಿಗಳು ನೋಡಿದ್ದೀವಿ, ಸಾಕಷ್ಟು ಪ್ರೀಮಿಯರ್ಗಳಿಗೆ ಹೋಗಿದ್ದೀವಿ, ಬಟ್ ಈ ಥರ ಯಾವತ್ತೂ ಥಿಯೇಟ್ರಿಂದ ಆಚೆ ಬಂದಿರಲಿಲ್ಲ. ಯಾವ ಫೀಲಿಂಗ್ ಅಂತಲೇ ಹೇಳೋಕ್ಕಾಗ್ತಿಲ್ಲ. ಈ ಥರ ಅಳೋದು, ಒಂಥರ ವಿಚಿತ್ರ ಅನ್ಸೋದು, ಏನು ಅನ್ಸೋದು ಅಂತಲೇ ಗೊತ್ತಿಲ್ಲ. ಆ ಥರದ ಒಂದು ವಿಭಿನ್ನ ಎಕ್ಸ್ಪೀರಿಯನ್ಸ್ ಆಗಿದ್ದು ನನಗೆ ಈ ರೂಪಾಂತರದಲ್ಲಿ. ನೋಡಿ, ಅಲ್ಲಿ ಹಿಂದ್ಗಡೆ ಪೋಸ್ಟೆಲ್ಲ ಕಾಣ್ತಾ ಇದೆ. ಆ ಚಿಟ್ಟೆ ಆ ಗೂಡಿಂದ ಆಚೆ ಬರೋದು ಅಂದರೆ ಆ ಕನಸುಗಳು, ಆ ಇಕ್ಕಟ್ಟು ಎಲ್ಲದಿಂದ ಒಟ್ಟಿನಲ್ಲಿ ಸ್ವಚ್ಛಂದವಾಗಿ ಹಾರೋದು ಅನ್ನೋದನ್ನು ಎಷ್ಟು ಸಿಂಬಾಲಿಕ್ ಆಗಿ ತೋರಿಸಿ ಮಿಥಿಲೇಶ್ ಆ್ಯಂಡ್ ರಾಜ್ವಿ ಶೆಟ್ಟಿಗೆ ಹ್ಯಾಟ್ ಸಾಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸಿಂಗ್ ಸೌಂಡ್ ಮಾಡಿರೋದು, ಯಾವುದು ಡಬ್ಬಿಂಗ್ ಇಲ್ವಂತೆ. ಸೊ ಪ್ರತಿಯೊಂದು ನಾರ್ಮಲ್ ಆಗಿ ಎಲ್ಲ ರೋಡ್ಗಳಲ್ಲಿ ತೆಗೆದಿರೋಂಥ ಶೂಟಿಂಗ್, ಯಾವುದೇ ದುಡ್ಡು ಜಾಸ್ತಿ ಏನೋ ಅಷ್ಟು ಕೋಟಿ ಬಜೆಟ್, ಇಷ್ಟು ಕೋಟಿ ಬಜೆಟ್ ಅಂತ ಏನೂ ಇಲ್ಲದೆ, ಯಾವ ಹಾರಾಟ ಚೀರಾಟ ಇಲ್ಲದೆ, ಫೈಟ್ ಗೀಟ್ ಇಲ್ಲದೆ, ಏನೂ ಇಲ್ಲದೆ ಎಷ್ಟು ಮನಸ್ಸಿಗೆ ನಾಟುತ್ತೆ ಸಿನಿಮಾ. ಎಲ್ಲರದು ಎಷ್ಟು ನೈಜ ನಟನೆ, ಬ್ರಿಲಿಯಂಟ್ ಡೈರೆಕ್ಷನ್, ತುಂಬ ಚೆನ್ನಾಗಿದೆ. ಸೊ ಈ ಥರ ಸಿನಿಮಾ ನಾನಂತೂ ಸದ್ಯದ ಒಂದು ಇದರಲ್ಲಿ ಕನ್ನಡದಲ್ಲಂತೂ ನಾನು ನೋಡಿಲ್ಲ. ಬೇಸಿಕಲಿ ನಾನು ಈ ಮೂವಿನ ಏನಕ್ಕೆ ಎಲ್ಲರೂ ಒಂದು ಥಿಯೇಟ್ರಲ್ಲೇ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಬ್ಬರು ಅಜ್ಜಿ ತಾತ ಆ್ಯಕ್ಟ್ ಮಾಡಿದ್ದಾರೆ. ಅವರಿಬ್ಬರು ಆ್ಯಕ್ಟಿಂಗ್ ನೋಡ್ಬಿಟ್ರೆ ನಿಜವಾಗ್ಲೂ ಎಲ್ಲರೂ ಎಷ್ಟು ಫಿದಾ ಆಗ್ತೀರಾ ಅಂತಂದರೆ, ಆಮೇಲೆ ಹೊಸದಾಗಿ ಮದುವೆ ಆಗಿರೋರು ಅಥವಾ ಮದುವೆ ಆಗಿ ಸಂಸಾರ ನಡೆಸ್ತಾ ಇರೋರು ಈ ಥರ ಇರಬೇಕು ಅಂತ ಒಂದು ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಎಂಟೈರ್ ಟೀಮ್ ಆಫ್ ರೂಪಾಂತರ ಟೀಮಿಗೆ ಆಲ್ ದಿ ವೆರಿ ಬೆಸ್ಟ್. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ಪೂಜಾ ಶೆಟ್ಟಿ ಅಂತ. ರೂಪಾಂತರ ಒಂದು 4 ಬೇರೆ ಬೇರೆ ಸ್ಟೋರಿ ಲೈನ್ನ ಇಟ್ಕೊಂಡು ಒಂದಕ್ಕೊಂದು ಕನೆಕ್ಟ್ ಮಾಡಿ ತುಂಬ ಚೆನ್ನಾಗಿ ತೋರಿಸ್ಬಿಟ್ಟಿದ್ದಾರೆ. ಹ್ಯುಮ್ಯಾನಿಟಿ ಬಗ್ಗೆ ಆಗಿರ್ಬೋದು, ಹೋಪ್ ಬಗ್ಗೆ ಆಗಿರ್ಬೋದು, ಎಲ್ರಿಗೂ ಒಂದು ಮುಟ್ಟುವಂಥ ಸಿನಿಮಾ ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಬಂದು ನೋಡಬೇಕು. ತುಂಬ ಚೆನ್ನಾಗಿ ರೀಚ್ ಆಗುತ್ತೆ, ಹಾರ್ಟ್ಗೆ ಟಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಕಾನ್ಸೆಪ್ಟ್ ಏನಿದೆ ಎಲ್ಲನೂ ತುಂಬ ಚೆನ್ನಾಗಿ ತೋರಿಸ್ಕೊಡ್ತಾರೆ. ಆ್ಯಂಡ್ ರಾಜ್ ಸರ್ ವೆನ್ ಹೀಸ್ ಆನ್ ಸ್ಕ್ರೀನ್ ಈಸ್ ಅಲ್ಟಿಮೇಟ್. ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ರೂಪಾಂತರ ಒಂದು ಅದ್ಭುತವಾದಂಥ ಸಿನಿಮಾ.
ಬಿಗಿನಿಂಗ್ ವಿಜುವಲ್ಸ್ ನೋಡಿ ಒಂಥರ ಯಾವ ಪ್ರಪಂಚ ತೋರಿಸ್ತಾ ಇದ್ದಾರೆ ಇವರು ಅಂತ ಅನ್ನಿಸ್ತು. ಅಷ್ಟು ಅದ್ಭುತವಾಗಿದೆ ಒಂದು ವಿಜುವಲ್ ಎಫೆಕ್ಟ್ಸು. ನಂತರ ಕಥೆ ಶುರು ಆದಮೇಲೆ ಯಾವ ಲೆವೆಲ್ಗೆ ನಮ್ಮ ತಲೆಗೆ ಹುಳ ಬಿಡುತ್ತೆ ಅಂದರೆ, ಹಿಂಗೆ ಕನೆಕ್ಟ್ ಮಾಡಿದರೆ ಒಂದೊಂದು ಸ್ಟೋರಿನೂ ಕೊನೆಗೆ ಅದ್ಭುತವಾಗಿ ಕನೆಕ್ಟ್ ಮಾಡಿದ್ದಾರೆ. ಮಿಥಿಲೇಶ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಮಾಡಬೇಕು, ಸಿನಿಮಾಟೋಗ್ರಫರು ಮತ್ತು ಎಡಿಟ್ರು ಅದ್ಭುತವಾದ ಕೆಲಸ. ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಬೇಕು. ಎಲ್ಲರೂ ಈ ಸಿನಿಮಾ ನೋಡಿ, ಎಸ್ಪೆಷಲಿ ಥಿಯೇಟ್ರಲ್ಲಿ ಜನ ವಾಪಸ್ ಬರೋಕ್ಕೆ ಇಂಥ ಒಂದು ಸಿನಿಮಾ ಅಗತ್ಯ. ಅಂದರೆ ಈ ಥರ ಸಿನಿಮಾಯಿಂದ ಜನ ಥಿಯೇಟ್ರಿಗೆ ಬರೋದು ಶುರು ಆಗಬೇಕು. ಅದ್ಭುತವಾದ ಸಿನಿಮಾ. ಆಲ್ ದ ಬೆಸ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲದಾಗಿ ರೂಪಾಂತರ ಎಲ್ಲರೂ ಒಂಥರ ಈ ಡಾರ್ಕ್ ಪೋಯೆಟ್ರಿ, ಈ ಜಾಸ್ತಿ ಮೆಟಫರ್ಸ್ಗಳೆಲ್ಲ ಯೂಸ್ ಮಾಡಿ ಒಂದು ಸ್ವಲ್ಪ ಡಾರ್ಕ್ ಸಬ್ಜೆಕ್ಟಲ್ಲಿ ಒಳಗಡೆ ಹೋಗಿ ಒಂದು ಸ್ವಲ್ಪ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ಒಂದು ಒಳ್ಳೆ ಸ್ಟೋರಿ ನೋಡಬೇಕು ಅಂತ ಒಂದು ಆ ಜಾನ್ರ ಇಷ್ಟಪಡೋರಿಗೆ ಒಂದು ಅದ್ಭುತವಾದ ಸಿನಿಮಾ. ನನಗೆ ಪರ್ಸ್ನಲಿ ನಾನು ಮೇಜರ್ ರೀಸನ್ ವೈ ಐ ಕೇಮ್ ಟುಡೇ ಇಸ್ ಸುಹಾನ್ ಸಿನಿಮಾದ ಪ್ರೊಡ್ಯೂಸರ್, ಮತ್ತು ನಾನು ಒಟ್ಟಿಗೆ ಆ್ಯಂಕ್ರಿಂಗ್ ಎಲ್ಲ ಮಾಡ್ತಾ ಇದ್ವಿ ಕಾಲೇಜ್ ಟೈಮ್ಸಲ್ಲಿ. ಸೊ ಐ ಆಮ್ ಹಿಯರ್ ಟು ಚಿಯರ್ ಫಾರ್ ಸುಹಾನ್. ತುಂಬ ರೂಪಾಂತರದಲ್ಲಿ ಅಪರೂಪದ ನಟರಿದ್ದಾರೆ, ಆರ್ಟಿಸ್ಟ್ಗಳಿದ್ದಾರೆ, ಕಲಾವಿದರು. ಒಬ್ರಿಗಿಂತ ಒಬ್ಬರು ನೀಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ತುಂಬ ಒಳ್ಳೊಳ್ಳೆ ಥಿಯೇಟರ್ ಆರ್ಟಿಸ್ಟ್ಗಳನ್ನ ನೋಡ್ಬೋದು. ಇನ್ಫ್ಯಾಕ್ಟ್ ಬೇರೆ ಇನ್ನು ಮುಂದಿನ ಸಿನಿಮಾಗಳಿಗೂ ಕೂಡ ಒಂದು ಒಳ್ಳೆ ಪೋರ್ಟ್ಫೋಲಿಯೋ, ಈ ನಟರಿಗೆಲ್ರಿಗೂ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಸಿಕ್ಕಾಗಾಯಿತು. ಕನ್ನಡ ಚಿತ್ರದಲ್ಲಿ ವಿ ಹ್ಯಾವ್ ಅ ವೆರಿ ಫ್ಯೂ ಹೈಪರ್ ಲಿಂಕ್ ಸಿನಿಮಾಗಳು. ಧರಣಿ ಮಂಡಲ ಮಧ್ಯದೊಳಗೆ ಬಂದಿತ್ತು. ಆಫ್ಟರ್ ದ್ಯಾಟ್ ಹಿಯರ್ಸ್ ಅನದರ್ ವೆರಿ ಬ್ಯೂಟಿಫುಲ್ ಅಟೆಂಪ್ಟ್. ಒನ್ ಆಫ್ ದ ಹೈಲೈಟ್ಸ್ ಈ ಪಿಕ್ಚರ್ ಅಂದರೆ ಪ್ರವೀಣ್ ಶ್ರೇಯಾನ್ಸ್ ಸಿನಿಮಾಟೋಗ್ರಫಿ ಆಸ್ ವೆಲ್ ಆಸ್ ಎಡಿಟಿಂಗ್. ಅಪಾರ್ಟ್ ಫ್ರಮ್ ದ್ಯಾಟ್ ವಂಡರ್ಫುಲ್ ಕಾಸ್ಟಿಂಗ್, ಒಳ್ಳೆ ಪರ್ಫಾರ್ಮೆನ್ಸಸ್, ಆ್ಯಂಡ್ ದ ಸ್ಟೋರಿ ತುಂಬ ಕಾಡುತ್ತೆ. ಇಟ್ ಮೇಕ್ಸ್ ಯು ವೆರಿ ಅನ್ಕಂಫರ್ಟಬಲ್. ನೋಡಲೇಬೇಕು. ಇಟ್ಸ್ ಅ ವೆರಿ ಡಿಫ್ರೆಂಟ್ ಸಿನಿಮಾ, ವಿಭಿನ್ನವಾಗಿದೆ, ನೋಡಿ. ಎಲ್ಲರಿಗೂ ನಮಸ್ಕಾರ. ಬಹುನಿರೀಕ್ಷಿತವಾಗಿರುವಂತಹ ಸಿನಿಮಾ ರೂಪಾಂತರ. ಯಾಕಂದರೆ ಬಹಳ ವರ್ಷದಿಂದ ಈ ಸಿನಿಮಾದ ಬಗ್ಗೆ ಕೇಳ್ಕೊಳ್ತಾ ಬರ್ತಾ ಇದ್ದೆ ನಾನು. ಆ್ಯಂಡ್ ಸಾಕಷ್ಟು ಗೊತ್ತಿರುವಂಥ ನಟರು ಕೂಡ ಇದ್ದಾರೆ. ಆ್ಯಂಡ್ ಟೆರಿಫಿಕ್ ಕಾಸ್ಟ್. ನಿಜವಾಗ್ಲೂ ಪ್ರತಿ ಒಬ್ಬರು ಕೂಡ ಇದರಲ್ಲಿ ಮಾಡಿರುವಂಥ ನಟನೆ ಕಮೆಂಡಬಲ್ ಅಂತ ಹೇಳಬೇಕು. ಪ್ರತಿಯೊಬ್ಬರು ತುಂಬ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟರ್ ಆಗಿರುವಂಥ ಮಿಥಿಲೇಶ್, ರಾಜ್ ಇರ್ಬೋದು, ದಿ ಎಂಟೈರ್ ಕ್ರೂ ಈ ಒಂದು ಸಿನಿಮಾನ ಹೇಗೆ ಪೋಣಿಸಿದ್ದಾರೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಹೆಚ್ಚು ಹೇಳಿದ್ರೆ ಸಿನಿಮಾದ ಬಗ್ಗೆ ತುಂಬ ರಿವೀಲ್ ಮಾಡ್ದಂಗೆ ಆಗುತ್ತೆ. ಬಟ್ ಐ ಕುಡ್ ರಿಯಲಿ ಸೇ ಕಾಂಟೆಂಟ್ ಭರಿತವಾಗಿರುವಂಥ ಒಂದು ಸಿನಿಮಾ ಇದು. ಆ್ಯಂಡ್ ಕನ್ನಡದಲ್ಲಿ ಇಂಥ ಒಂದು ಸಿನಿಮಾ ಇದೆ ಅನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ರಾಜ್ ಅಂದ ತಕ್ಷಣ ವಿ ಆಲ್ವೇಸ್ ಎಕ್ಸ್ಪೆಕ್ಟ್ ಏನೋ ಒಂದು ಸ್ಪೆಷಲ್ ಕ್ವಾಲಿಟಿ ಇರುತ್ತೆ ಅಂತ, ಇದರಲ್ಲೂ ಕೂಡ ಇದೆ. ಆ್ಯಂಡ್ ಪ್ರತಿಯೊಬ್ಬ ಆ್ಯಕ್ಟರ್ ಕೂಡ, ನಾನು ಇಲ್ಲಿ ಅವರ ಹೆಸರು ಹೇಳದೇ ಇರ್ಬೋದು, ಈವನ್ ಒಂದು ಚಿಕ್ಕ ರೋಲ್ ಇರುವಂಥ ಒಂದು ಏನಂತಾರೆ ಸ್ಟ್ಯಾಂಡಿಂಗ್ ಕ್ಯಾರೆಕ್ಟರ್ ಏನು ಮಾಡಿದರೆ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಟೀಮ್, ವಂಡರ್ಫುಲ್ ಎಫರ್ಟ್. ಖಂಡಿತ ನೋಡಿ ರೂಪಾಂತರ. ಮೋಸ್ಟ್ ಆಫ್ ದ ಟೈಮ್ ನಾವು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತೀವಿ. ಬಟ್ ನಾನು ನಂಬೋದು ಯಾವುದೇ ಆರ್ಟ್ ಫಾರ್ಮ್ ಆದರೂ, ಅದು ಪೇಂಟಿಂಗ್ ಇರಲಿ, ಮ್ಯೂಸಿಕ್ ಇರಲಿ, ಅಥವಾ ಸಿನಿಮಾ ಇರಲಿ, ನಮ್ಮನ್ನು ಯೋಚನೆ ಮಾಡೋ ರೀತಿ ಯಾವಾಗ ಮಾಡುತ್ತೆ ಅದೊಂದು ಒಳ್ಳೆ ಸಿನಿಮಾ ಅಂತ ಅನ್ನಿಸ್ಕೊಳುತ್ತೆ ಅಂತ. ಸೊ ಈ ಸಿನಿಮಾ ರೂಪಾಂತರ ನಾನು ನೋಡಿದಾಗ ಅದು ನನ್ನ ಯೋಚನೆ ಮಾಡೋ ರೀತಿ ಮಾಡ್ತು. ಮನುಷ್ಯತ್ವದ ಬಗ್ಗೆ, ಬೇರೆ ಮನುಷ್ಯರ ಬಗ್ಗೆ. ನಾವು ಪ್ರತಿದಿನ ಜೀವನದಲ್ಲಿ ತುಂಬ ಜನನ ನೋಡ್ತಾ ಇರ್ತೀವಿ, ಬಟ್ ಎಲ್ಲರದು ಅವ್ರದ್ದೇ ಆದಂಥ ಒಂದು ಕತೆ ಇರುತ್ತೆ ಅನ್ನೋದನ್ನು ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಮರ್ತೋಗ್ತೀವಿ. ಆ ರೀತಿ ಯೋಚನೆ ಮಾಡೋ ಹಾಗೆ ಈ ಸಿನಿಮಾ ಮಾಡುತ್ತೆ. ಒಳ್ಳೆ ರೈಟಿಂಗು, ಒಳ್ಳೆ ಡೈರೆಕ್ಷನ್ನು, ಫಸ್ಟ್ ಟೈಮ್ ಡೈರೆಕ್ಟರ್, ಬಟ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ರಾಜ್ಬಿ ಶೆಟ್ಟಿ ಅವರು ಅದ್ಭುತವಾದ ನಟನೆ ಜೊತೆ ಒಳ್ಳೆ ಡೈಲಾಗ್ಸ್ ಬರೆದಿದ್ದಾರೆ. ಈವನ್ ಸ್ಕ್ರೀನ್ ಪ್ಲೇನು ಬರೆದಿದ್ದಾರೆ ಅಂತ ಗೊತ್ತಾಯಿತು. ಹಾಗೆ ಲೇಖಾ ನನ್ನ ಜೊತೆ ವಿಂಡೋ ಸೀಟಲ್ಲಿ ಆ್ಯಕ್ಟ್ ಮಾಡಿದರು, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಪ್ರತಿಯೊಬ್ಬ ಆ್ಯಕ್ಟರ್ ಅಷ್ಟೇ, ಈವನ್ ಆರ್ಟಿಸ್ಟ್ ಸೆಲೆಕ್ಷನಲ್ಲೂ ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬ ಆರ್ಟಿಸ್ಟು ಆ ಕ್ಯಾರೆಕ್ಟರ್ಗೆ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಹಾಗೆ ನನ್ನ ಪರ್ಸ್ನಲ್ ಫೇವ್ರೇಟ್ ರೂಪಾಂತರದಲ್ಲಿ ವಯಸ್ಸಾದ ಒಂದು
ದಂಪತಿಗಳನ್ನ ತೋರಿಸಿದ್ದಾರೆ, ಅವರ ಜರ್ನಿನ ತೋರಿಸಿದ್ದಾರೆ. ಆ ಇಬ್ಬರು ನಟರು ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಜೊತೆ ವಿಕ್ರಾಂತ್ ರೋಣದಲ್ಲೂ ಆ್ಯಕ್ಟ್ ಮಾಡಿದಂಥ ಆ್ಯಕ್ಟ್ರೆಸ್ ಇದ್ದರು. ಅನ್ಫಾರ್ಚುನೇಟ್ಲಿ ನಾವು ಸೋಮಣ್ಣ ಅವ್ರನ್ನ ಕಳ್ಕೊಂಡಿದ್ದೀವಿ ಅಂತ ಸಿನಿಮಾ ನೋಡಾದ್ಮೇಲೆ ಗೊತ್ತಾಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಅಭಿನಯ. ಸೊ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ಆ್ಯಂಡ್ ಅಫ್ಕೋರ್ಸ್ ಮಿಥುನ್ ಮುಕುಂದನ್ ಅವರ ಮ್ಯೂಸಿಕ್ ಇರ್ಬೋದು, ಹಾಗೆ DOP ಅವರ ಕೆಲಸ ಇರ್ಬೋದು, ತುಂಬ ಚೆನ್ನಾಗಿದೆ. ನೀವು ಈ ಸಿನಿಮಾನ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ರಿಗೂ ನಮಸ್ತೆ. ಇವಾಗ ತಾನೇ ರೂಪಾಂತರ ನೋಡ್ಕೊಂಡು ಬಂದೆ. ಆಂಥಾಲಜಿ 4 ಕಥೆಗಳು ಇರುವಂತಹ ಒಂದು ಆಂಥಾಲಜಿ ಸಿನಿಮಾ ಇದು. ಸೊ ಇದಕ್ಕಿಂತ ಮುಂಚೆ ನಾನು ಕೂಡ ಅಂದರೆ ಚಾರ್ಲಿಗಿಂತ ಮುಂಚೆ ಕಥಾ ಸಂಗಮ ಅನ್ನೋ ಒಂದು ಆಂಥಾಲಜಿ 7 ಶಾರ್ಟ್ ಸ್ಟೋರೀಸ್ ಅದು ಮಾಡಿದ್ದೆ. ಸೊ ಬಟ್ ಅಲ್ಲಿ ಅಂದರೆ 7 ಡಿಫ್ರೆಂಟ್ ಸ್ಟೋರೀಸ್, ಯಾವುದೇ ಕನೆಕ್ಷನ್ಸ್ ಇಲ್ಲದೆ ಇರುವಂಥದ್ದು. ಇಲ್ಲಿ ನನಗೆ ತುಂಬಾ ಕುತೂಹಲ ಇತ್ತು ಆಂಥಾಲಜಿ ಅಂತ ಗೊತ್ತಿದ್ದಾಗ ಯಾವ ಥರ ಇರುತ್ತೆ ಅಂತೇಳಿ. ಸೊ ಸಿನಿಮಾ ನೋಡಿ ಆದಮೇಲೆ ಲೈಕ್ ಇನ್ನೂ ಕೂಡ ಸಿಕ್ಕಾಪಟ್ಟೆ ಕಾಡ್ತಾ ಇದೆ. ಅಂದರೆ 4 ಸಿನಿಮಾವನ್ನು ಅದಕ್ಕೆ ಎಲ್ಲ ಪಾತ್ರಗಳಿಗೂ ಕಥೆಗಳಿಗೂ ಕನೆಕ್ಷನ್ ಕೊಟ್ಟು ಬೇರೆ ಬೇರೆ ಬ್ಯಾಕ್ ಡ್ರಾಪಲ್ಲಿ ಆ್ಯಂಡ್ ಬೇರೆ ಬೇರೆ ಲೊಕೇಶನ್ನಲ್ಲಿ ಬೇರೆ ಬೇರೆ ಏನು ಕನ್ನಡದ್ದೇ ಆದಂತಹ ನಾರ್ತ್ ಕರ್ನಾಟಕ, ಈ ಕಡೆ ಮಂಗಳೂರು ಕನ್ನಡ, ಈ ಎಲ್ಲ ಭಾಷೆಗಳನ್ನು ತಗೊಂಡ್ಬಂದು ಸೊ ಒಂದು ಕಡೆ ಅದನ್ನು ಕನೆಕ್ಟ್ ಮಾಡ್ತಾರೆ. ಅದ್ಭುತವಾಗಿ ತೋರಿಸಿರುವ, ನನ್ನ ಪ್ರಕಾರ ನಾನೊಂದು ಆಂಥಾಲಜಿ ಸಿನಿಮಾದಲ್ಲಿ ಭಾಗಿಯಾಗಿದ್ದು ಕೂಡ ಹೇಳ್ತಾ ಇದ್ದೀನಿ. ನನ್ನ ಪ್ರಕಾರ ಕನ್ನಡ ಸಿನಿಮಾದಲ್ಲಿ ಬಂದಿರುವಂತಹ ಅತ್ಯಂತ ಅದ್ಭುತವಾದಂತಹ ಪ್ರಯತ್ನ ಇದು ಆಂಥಾಲಜಿ ಸಿನಿಮಾದಲ್ಲಿ. ಸೊ ಮಿಥಿಲೇಶ್ ಅವರು ಇದನ್ನು ಬರೆದು ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸುಹಾನ್, ನಮ್ಮ ರಾಜಣ್ಣ, ಮಿಥುನ್ ಮುಕುಂದನ್, ಪ್ರವೀಣ್ ಶ್ರೀಯಾನ್, ಈ ಥರ ಒಂದು ಮೊಟ್ಟೆ ಕಥೆಯ ಅದ್ಭುತವಾದ ತಂಡ ಸೇರಿ ಮಾಡಿರುವಂತಹ ಒಂದು ಪ್ರಯತ್ನ. ಡೆಫಿನೆಟ್ಲಿ ನೀವೆಲ್ಲರೂ ಬಂದು ಇದನ್ನು ಥಿಯೇಟ್ರಲ್ಲಿ ನೋಡ್ಬೋದು. ಸೊ ನನಗೆ 100% ಗ್ಯಾರಂಟಿ ಇದೆ. ಸೊ ಯಾರು ಕೂಡ ಡಿಸಪಾಯಿಂಟ್ ಆಗಲ್ಲ ಅಂತೇಳಿ. ತುಂಬಾ ಕಾಡುತ್ತೆ, ತುಂಬಾ ಕಾಡುವಂತಹ ಸಿನಿಮಾ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ. ಸೊ ಆ ಮೂವಿ ನೋಡ್ಬಿಟ್ಟು ಬಂದೆ ಇವಾಗ. ಬಟ್ ಆ ಮೂವಿ ಇದರಿಂದ ನನಗೆ ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ. ಇಟ್ ಈಸ್ ಸೋ ರಿಯಲ್. ದಿಸ್ ಇಸ್ ಆಲ್ ಅಬೌಟ್ ಲೈಫ್. ಸೊ ತುಂಬ ಇಮೋಷನಲ್ ಇದೆ ಇಡೀ ಫಿಲ್ಮ್. ಎಲ್ಲೂ ಡಿಸ್ಕನೆಕ್ಟ್ ಆಗಲ್ಲ. ಥ್ರೂ ಔಟ್ ದ ಫಿಲ್ಮ್ ತುಂಬ ಎಂಗೇಜಿಂಗ್ ಇದೆ. ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆಗ್ತೀವಿ. ಸೊ ಒಂದು ತಾತನ ರೋಲ್ ಮಾಡಿದ್ರು ಒಬ್ಬರು, ಅವ್ರು ಇವಾಗ ಇಲ್ಲ, ನೋ ಮೋರ್ ಅಂತ ಹೇಳಿದರು. ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಐ ಗಾಟ್ ಟು ನೋ ಇಸ್ ಅ ನಾನ್ ಆ್ಯಕ್ಟರ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕುಡೋಸ್ ಟು ದ ಟೀಮ್. ಆ್ಯಂಡ್ ಸ್ಕ್ರೀನ್ ಪ್ಲೇ ಆಗಿರಲಿ, ಡೈರೆಕ್ಷನ್ ಆಗಿರಲಿ, ಆ್ಯಕ್ಟಿಂಗ್, ಎವ್ರಿಥಿಂಗ್ ಈಸ್ ಸೋ ಅಮೇಝಿಂಗ್. ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ದಿಸ್ ಇಸ್ ಜಸ್ಟ್ ಅಬೌಟ್ ದ ಲೈಫ್ ಬಗ್ಗೆ ಹೇಳಿದ್ದಾರೆ ಇಲ್ಲಿ. ಸೊ ಪ್ಲೀಸ್ ಈ ಮೂವಿ ಬಂದು ನೋಡಿ. ಯು ವಿಲ್ ರಿಯಲಿ ಎಂಜಾಯ್ ಇಟ್. ಮೋರ್ ದೆನ್ ಅ ಮೂವಿ, ದಿಸ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ನಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಥ್ಯಾಂಕ್ ಯು. ಕನ್ನಡಕ್ಕೆ ಒಂದು ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಒಂದು ಸಿನಿಮಾ ಇವತ್ತು ಬಂದಿದೆ. ಈ ಸಿನಿಮಾ ನೀವು ನೋಡ್ತಾ ಹೋದರೆ ಒಬ್ಬ ರೈತ ಹಾಗೆ ಸಿಟಿಗೆ ಬಂದಾಗ ಒಂದು ಆಸ್ಪತ್ರೆ ಬಿಲ್ ಕಟ್ಟಲಿಕ್ಕೆ ಕೂಡ ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿ. ಇದು ಇಡೀ ಆಸ್ಪತ್ರೆಯ ವ್ಯವಸ್ಥೆ ಮೇಲೆ ಈ ಚಿತ್ರ ಒಂದು ಕಿರಣವನ್ನು ಬೀಳ್ತಕ್ಕಂಥ ಕೆಲಸವನ್ನು ಮಾಡಿದೆ. ಅದ್ಭುತವಾದ ಸಿನಿಮಾ ರೂಪಾಂತರ. ದಯವಿಟ್ಟು ಎಲ್ಲರೂ ನೋಡಿ. ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಒಂದು ಮೂವಿ ಬಂದಿದೆ, ಎಲ್ಲರೂ ನೋಡಿ. ಇಡೀ ತಂಡ ರೂಪಾಂತರದ ಸುಹಾನ್ ಇರ್ಬೋದು, ಮಿಥಿಲೇಶ್ ಇರ್ಬೋದು, ಹಾಗೂ ಕ್ಯಾಮರಾಮ್ಯಾನ್ ಪ್ರವೀಣ್ ಇರ್ಬೋದು, ತುಂಬ ಅದ್ಭುತವಾದ ವರ್ಕ್ ಮಾಡಿದ್ದಾರೆ ಇದರಲ್ಲಿ. ದಯವಿಟ್ಟು ಕನ್ನಡದ ಎಲ್ಲ ಪ್ರೇಕ್ಷಕರು ಈ ಸಿನಿಮಾವನ್ನು ನೋಡಿ. ಇದು ನೋಡ್ತಕ್ಕಂಥ ಸಿನಿಮಾ. ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತೇಳಿ ವಿನಂತಿ ಮಾಡ್ತಾನೆ. ನಮಸ್ಕಾರ. ನಮಸ್ತೆ, ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾಗೆ ಇಷ್ಟು ಜನ ಬಂದಿದ್ದೀರಾ. ಆ್ಯಂಡ್ ಯಾರೆಲ್ಲ ಸಿನಿಮಾ ನೋಡಿದ್ರ ನಿಮಗೂ ಕೂಡ ತುಂಬ ದೊಡ್ಡ ಥ್ಯಾಂಕ್ಸ್. ಆ್ಯಂಡ್ ರೂಪಾಂತರ ಬಗ್ಗೆ ನಮ್ಮ ಸಿನಿಮಾ ಹೇಳ್ಕೊಳ್ಳೋಕಿರೋದು ಇಷ್ಟೇ. ನಾವು ತುಂಬ ಪ್ರಾಮಾಣಿಕವಾಗಿ ಮಾಡಿದಂಥ ಸಿನಿಮಾ. ಅಂದರೆ ಯಾವುದೇ ಮಾರುಕಟ್ಟೆ ಲೆಕ್ಕಾಚಾರಗಳನ್ನು ಹೊರತುಪಡಿಸಿ ಒಂದೇ ಒಳ್ಳೆ ಸಿನಿಮಾನ ಕನ್ನಡದ ಪ್ರೇಕ್ಷಕರ ಮುಂದೆ ತರಬೇಕು. ಅದು ಎಲ್ಲರ ಮುಂದೆ ತೋರಿಸಿದ್ರು ಕೂಡ ಒಂದು ಒಳ್ಳೆ ಸಿನಿಮಾ ಕಾಣಿಸ್ಬೇಕು. ಅಂದರೆ ಬರೀ ಕನ್ನಡದ ಒಳ್ಳೆ ಸಿನಿಮಾ ಅಲ್ಲ, ಎಲ್ಲ ಕಡೆ ಕೂಡ ಒಳ್ಳೆ ಸಿನಿಮಾ ಅನಿಸ್ಕೋಬೇಕು ಅನ್ನುವಂಥ ಪ್ರಯತ್ನಗಳು ಮಾಡಿದಂಥ ಸಿನಿಮಾ. ಸೊ ದಯವಿಟ್ಟು ಸಿನಿಮಾ ನೋಡಿ. ಆ್ಯಂಡ್ ಸಿನಿಮಾ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ರೂಪಾಂತರ 26ನೇ ತಾರೀಕಿಂದ ಥಿಯೇಟರ್ಗೆ ಬರ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ಕರೆಕ್ಟ್. ಆಕ್ಚುಲಿ ಇದು ಪ್ರೀಮಿಯರ್ ಕೂಡ ಇದರ ಪ್ರಮೋಷನ್ನ ಭಾಗ. ಅಂದ್ರೆ ಸಿನಿಮಾನ ಮೊದಲೇ ಆಡಿಯನ್ಸ್ಗೆ ತೋರಿಸ್ಬೇಕು, ಕೆಲವು ಆಡಿಯನ್ಸ್ಗೆ. ಅದರಿಂದ ಸಿಗುವಂತ ರೆಸ್ಪಾನ್ಸ್ ಅನ್ನ ಜನರ ಮುಂದೆ ಇಡಬೇಕು. ಯಾಕಂದ್ರೆ ನಾವು ಏನೇ ಹೇಳ್ಕೊಂಡ್ರು ಕೂಡ ಅದು ಸುಳ್ಳಾಗಿ ಕಾಣಿಸುತ್ತೆ. ಎಲ್ಲರೂ ಪ್ರಮೋಷನ್ ಚೆನ್ನಾಗಿ ಮಾಡ್ತಾರೆ ಈಗ, ಬಟ್ ಆಡಿಯನ್ಸ್ ಸಿನಿಮಾ ನೋಡಿ ಅವ್ರ ರೆಸ್ಪಾನ್ಸ್ ಹೇಗಿದೆ ಅದು ಜನರ ಮುಂದೆ ಇಡಬೇಕು, ಅದರಿಂದ ಪ್ರಮೋಟ್ ಮಾಡಬೇಕು ಅಂತ ಅನ್ಕೊಂಡವರು. ಆ್ಯಂಡ್ ಹಾಗಾಗಿ ಪ್ರಮೋಷನ್ನ ಲೇಟಾಗಿ ಮಾಡಿದ್ವಿ, ಸ್ವಲ್ಪ ಆರಾಮಾಗಿ ಮಾಡಿದ್ವಿ, ಬಟ್ ಈವನ್ ದಟ್ ಈಸ್ ಅ ಪ್ಲಾನ್. ಸೊ ಕರೆಕ್ಟ್. ಈ ಸಿನಿಮಾನ ನೋಡಿ ತುಂಬಾ ಇಷ್ಟಪಟ್ಟವರಲ್ಲಿ ಒಬ್ರು ರಕ್ಷಿ ಶೆಟ್ಟಿ. ತುಂಬಾ ಇಷ್ಟಪಟ್ಟರು. ಅದಕ್ಕೋಸ್ಕರ ನಾನು ಫೋನ್ ಮಾಡೋರಿಗೆ ಹೇಳಿದೆ, ನಿಮ್ಮನ್ನು ಪ್ರೀಮಿಯರ್ ಕರೀತಾ ಇಲ್ಲ, ಕರೆದ್ರೆ ಬರೀ ಮಾರ್ಕೆಟಿಂಗ್ ಮಾಡ್ದಂಗೆ ಆಗುತ್ತೆ, ನಿಮ್ಗೆ ಇಷ್ಟ ಬಂದಾಗ ಸಿನಿಮಾದ ಬಗ್ಗೆ ಹಾಕೊಳ್ಳಿ ಅಂತ ಹೇಳಿದ್ದೀನಿ. ಬಟ್ ಅವ್ರು ತುಂಬಾ ಇಷ್ಟಪಟ್ಟಂತ ಸಿನಿಮಾದಲ್ಲಿ ಒಂದು ರೂಪಾಂತರ ತುಂಬಾ ಮೊದಲೇ ತೋರಿಸಿದ್ದೆ ಅವರಿಗೆ. ಹಾಗಾಗಿ ಆ ಸಂಪ್ರದಾಯ ಮಾಡಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು, ಸಪೋರ್ಟ್ ಇರಲಿ, ಥ್ಯಾಂಕ್ ಯು. ನಮಸ್ಕಾರ. ಈಗ ತಾನೇ ರೂಪಾಂತರ ಮೂವಿನ ನೋಡ್ಕೊಂಡು ಬಂದ್ವಿ. ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸು ನಮ್ಮ ಕರ್ನಾಟಕದಲ್ಲಿ ತುಂಬ ಅಂದರೆ ಸೆನ್ಸಿಬಲ್ ಆಗಿ ಮಾಡೋಕ್ಕೆ ಶುರು ಆಗಿದೆ ಇವಾಗ. ಈಗ ಆಫ್ ಲೇಟ್ ತುಂಬ ಒಳ್ಳೊಳ್ಳೆ ಕಥೆಗಳು ಬಂದಿದೆ, ಎಸ್ಪೆಷಲಿ ದಿಸ್ ಇಯರ್. ಅದರಲ್ಲಿ ಇದು ಒಂದು ಅಂತ ಹೇಳ್ಬೋದು. ರಾಜ್ವಿ ಶೆಟ್ಟಿ ಸರ್ ಅವ್ರ ಸ್ಕ್ರಿಪ್ಟ್ ಚಾಯ್ಸಸ್ ನನಗೆ ತುಂಬ ಪರ್ಸ್ನಲ್ ಫೇವ್ರೆಟು. ಹೀ ಈಸ್ ಮೈ ಫೇವ್ರೆಟ್ ಆ್ಯಕ್ಟರ್ ಆಸ್ ವೆಲ್. ಸೊ ಅವರಿಗೋಸ್ಕರ ನಾನು ಈ ಮೂವಿ ನೋಡೋಕ್ಕೆ ಬಂದೆ ಇವತ್ತು. ಇದರಲ್ಲಿ ನನಗೆ ಎಡಿಟಿಂಗ್, ಸಿನಿಮ್ಯಾಟೋಗ್ರಫಿ, ಮ್ಯೂಸಿಕ್ ಎಲ್ಲನೂ ತುಂಬ ಇಷ್ಟ ಆಗಿದೆ. I really want audiences to come to theatres and watch this film because it's really worth watching it in theatre. Thank you. ಅಷ್ಟೇ. ಆರೋಹಿ ಅವ್ರು ಹೇಳ್ದಂಗೆ ಈ ಸಿನಿಮಾನಲ್ಲಿ ಕಥೆ ಅನ್ನೋದು ಆ್ಯಕ್ಚುಲಿ ಇಟ್ ಇಸ್ ಪ್ಯಾರಮೌಂಟ್, ಮತ್ತು ತುಂಬ ಎಮೋಷ್ನಲ್ ಆಗಿರುವಂಥ ಕಥೆ. ನಾವು ಭಾಳ ಡೀಪಾಗಿ ಯೋಚನೆ ಮಾಡೋವಂಥ ಒಂದು ಥಾಟ್ಗಳನ್ನ ಸಿನಿಮ್ಯಾಟಿಕಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಎಲ್ಲೂ ಬೋರ್ ಆಗದೇ ಇರೋ ಥರ ಇನ್ ಅ ವೆರಿ ಥ್ರಿಲ್ಲಿಂಗ್ ಮ್ಯಾನರ್ ಅದನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಅಂದರೆ ಒಬ್ಬ ಹುಡುಗ ಅಡಿಕ್ಟ್ ಆಗಿ ವೈಲೆನ್ಸ್ಗೆ ಅಡಿಕ್ಟ್ ಆಗಿರೋಂಥ ಒಂದು ಹುಡುಗನ ಪಾತ್ರ ಬರುತ್ತೆ, ವಯಸ್ಸಾಗಿರೋ ಅಜ್ಜಾಜಿ ಪಾತ್ರ ಬರುತ್ತೆ. ಆ ಅಜ್ಜಾಜಿ ಅಂತೂ ಸ್ಕ್ರೀನ್ ಮೇಲೆ ಅವ್ರು ಬರ್ತಿದ್ದಂಗೆ ಐ ಥಿಂಕ್ ಆಡಿಯನ್ಸ್ ಅಲ್ಲೆಲ್ಲ ಕಣ್ಣಲ್ಲಿ ಹಾಕೊಂಡು ನೋಡ್ತಾರೆ ಸುತ್ತಮುತ್ತ ಎಲ್ಲ. Especially that lady, a North Karnataka female actor, she's done an amazing job. ಹನುಮಕ್ಕ ಅಂತ. ಸೊ ಐ ಮೀನ್ ಪ್ರತಿಯೊಬ್ಬರು ಲೇಖ, ವಿನೋದ್ ರವೀಂದ್ರನ್ ಮತ್ತು ಅಂಜನ್ ಭಾರದ್ವಾಜ್ ಅಂತ ಬ್ರಿಲಿಯಂಟ್ ಆಗಿ ಆಗ್ತಾರೆ. ತುಂಬ ಒಳ್ಳೆ ಆನ್ಸಾಂಬಲ್ ಕತೆ ಇದೆ. ಲೈಕ್ ಒಳ್ಳೆ ಕತೆ ಬಗ್ಗೆ ರಿವ್ಯೂ ಕೊಡ್ಬೇಕಂತಂದ್ರೆ ಕಷ್ಟ ಆಗುತ್ತೆ. ಸೊ ಆ ಎಮೋಷನ್ ಇನ್ನು ಪ್ರಾಸೆಸ್ ಆಗ್ತಾ ಇದೆ. ಸೊ ಆ ಥರ ಕತೆ ರೂಪಾಂತರ 26ಕ್ಕೆ ರಿಲೀಸ್ ಆಗ್ತಾ ಇದೆ. 26 ರಿಲೀಸ್ ಆಗ್ತಾ ಇದೆ. ಸೊ ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್ ಆ್ಯಂಡ್ ವಾಚ್. ಇಲ್ಲ ಅಂತಂದರೆ ಈ ಥರ ಕತೆಗಳು ಕಳೆದೋಗ್ಬಿಡೋ ಸಾಧ್ಯತೆ ಇರುತ್ತೆ. ನಮ್ಗೆ ಆಗಬಾರ್ದು. ದಯವಿಟ್ಟು ಎಲ್ಲರೂ ಥಿಯೇಟರ್ಸಿಗೆ ಬಂದು ಈ ಸಿನಿಮಾ ನೋಡಿ. ನಮಸ್ಕಾರ, ನನ್ನ ಹೆಸರು ಲೇಖಾ ಅಂತ. ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಜನರ ಜೊತೆ ಫುಲ್ ಹಾಲಲ್ಲಿ ಫಸ್ಟ್ ಟೈಮ್ ಸಿನಿಮಾ ನೋಡಿ ಒಂಥರ ಇಮೋಷ್ನಲ್ ರೋಲರ್ ಕೋಸ್ಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿದ್ದಂಗಿದೆ. ಎಲ್ಲರೂ 300 ಜನ ಥಿಯೇಟ್ರಲ್ಲಿ ಒಂದೇ ಸತಿ ನಗೋದು, ಒಂದೇ ಸತಿ ಅಳೋದು, ಒಂದೇ ಸತಿ ಗ್ಯಾಸ್ಪ್ ಮಾಡೋದು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ, ಇದು ಒಂಥರ ಈ ಕಥೆನ ಯೂನಿಕ್ಕು ಅನ್ಬೋದು, ಎವ್ರಿಡೇ ಕಥೆನೂ ಅನ್ಬೋದು. ನಮ್ಮೆಲ್ಲರದ್ದು ಕಥೆ ಒಂದು ತುಂಬ ಪ್ರಾಮಾಣಿಕತೆಯಿಂದ ಮಾಡಿರೋ ಒಂದು ಸಿನಿಮಾ. ಬಂದು ನೋಡಿ ಎಲ್ಲರೂ ಸಿನಿಮಾನ ಗೆಲ್ಲಿಸಿ. ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ವಾಚ್ ದಿಸ್ ಫಿಲ್ಮ್ ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಫಾರ್ ದ ವರ್ಲ್ಡ್ ಟು ವಾಚ್ ದಿಸ್ ಫಿಲ್ಮ್. ಸೊ ಪ್ಲೀಸ್ ಕಮ್ ವಾಚ್ ರೂಪಾಂತರ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.